But now, apart from the law, the righteousness of God has been disclosed. Whenever you read this, now is always now. If you read tomorrow, now. If you read it now, now. If you read after 10 years, now. So it's not past tense, it's always present. But now, apart from the law, apart from the law, legalism, self-righteousness, religiosity, ನಾನು ವಿವರಿಸ್ಲಿಕ್ಕೆ ಹೋಗಲ್ಲ ಈಗ. ಬಟ್ ನಾವು ಅಪಾರ್ಟ್ ಫ್ರಮ್ ದ ಲಾ ದ ರೈಚಸ್ನೆಸ್ ಆಫ್ ಗಾಡ್ ಹ್ಯಾಸ್ ಬೀನ್ ಡಿಸ್ಕ್ಲೋಸ್ಡ್. ನಾಟ್ ಇಟ್ ವಿಲ್ ಬಿ ರಿಲೀಸ್ಡ್, ಇಟ್ಸ್ ಆಲ್ರೆಡಿ ಡಿಸ್ಕ್ಲೋಸ್ಡ್. ಪ್ರಕಟ ಆಗಿದೆ, ಆಗುತ್ತೆ ಅಲ್ಲ, ಆಗಿದೆ. ಈಗ ಆಗಬೇಕಾಗಿರೋದು ನನ್ನ ಒಳಗೆ, ನನ್ನ ಮನಸ್ಸಿಗೆ, ನನ್ನ ಬುದ್ಧಿಗೆ, ನನ್ನ ಅರಿವಿಗೆ ಪ್ರಕಟ ಆಗಿ ಆಯಿತು. ಪ್ರಾರಂಭದಲ್ಲಿ ಆಗಿರಲಿಲ್ಲ, ಹಾಗೆ ಆಯ್ತು. ಈಗ ಕ್ರಿಸ್ತನ ಮುಖಾಂತರ ಆಯಿತು. ವಿ ಆರ್ ಸೋ ಬ್ಲೆಸ್ಡ್. ಇಟ್ಸ್ ಅ ಗ್ರೇಟ್ ಪ್ರಿವಿಲೇಜ್ ದಟ್ ವಿ ಆರ್ ದ ಚಿಲ್ಡ್ರನ್ ಆಫ್ ಗಾಡ್ and is attested by the law and prophets. That's the proof. The righteousness of God through faith in Jesus Christ for all who believe, not all who do that, do this, but all who believe. For there is no distinction, since all have sinned and fall short of the glory of God. The moment you sinned, you lost the glory. The moment you believed, you got that glory back by faith as a gift. Since all have sinned, all means Jews and Gentiles, all. God's own people and other people. All are sinners, same boat. So, they are now justified, means all are justified by His grace as a gift through the redemption that is in Christ Jesus, not in you, not in your work, but in Christ Jesus. What is the assurance of your salvation? Because your salvation is in Christ, it is not in you. That is the assurance of your salvation. See how much God loves us, whom God put forward as a sacrifice of atonement by His blood, effective through prayer. No. Effective through fasting. No. Effective through charity, giving. No. Effective through burning candles. No. Effective through attending church. No. Effective through A, B, C, D, X, Y, Z, doing that, this. No. Effective through sacrificing your own life. No, not at all. Useless. Flesh profits nothing. Flesh is useless. Effective through only faith. Faith alone in Christ alone. ಅಲ್ಲಿಗೆ ಬರಬೇಕಾದ್ರೆ ಮಕ್ಕಳಂಥವ್ರು ಆಗಬೇಕು. ಜ್ಞಾನಿಗಳು, ಮೇಧಾವಿಗಳು, ಫರಿಸಾಯರಾಗ್ಬಿಟ್ರೆ ನಿಮಗೆ ಇದು ಸಿಗಲ್ಲ. ಇದು ಗಿಫ್ಟ್. ಇದಕ್ಕೆ ನೀವೇನು ಮಾಡಬೇಕು? ಏನು ಮಾಡಲೇಬಾರ್ದು, ಮಾಡಿದರೆ ಸಿಗಲ್ಲ. ಅದೇ ಪ್ರಾಬ್ಲಮ್. ಏನು ಮಾಡಬೇಕು ಅಂತ ವಿಶ್ವಾಸ ಇಡಬೇಕು. ಏನಂತ ವಿಶ್ವಾಸ ಇಡಬೇಕು? ಕ್ರಿಸ್ತನು ನನ್ನ ಬದಲಿಗೆ, ಕ್ರೈಸ್ಟ್ ಜೀಸಸ್ ಇಸ್ ಮೈ ಸಬ್ಸ್ಟಿಟ್ಯೂಟ್, ಅದರಲ್ಲಿ ವಿಶ್ವಾಸ ಇಡಬೇಕು. ಅದನ್ನು ನೋಡಬೇಕು. ಓಕೆ, He did this to show His righteousness. God knows all human righteousness are useless. With human righteousness, I cannot judge them. So, I will judge them based on my own righteousness. ಒಳ್ಳೆ ಜಡ್ಜ್ಮೆಂಟ್ ಅಲ್ವಾ? ಇದಕ್ಕೆ ಈಸಿ, ಎಲ್ರಿಗೂ ಈಸಿ ಮಾಡಿಬಿಟ್ರು. ವಿಶ್ವಾಸ ಇಟ್ಟರೆ ಸಾಕು, ನೀವೇನು ಕಷ್ಟನೇ ಇಲ್ಲ. ವಿಶ್ವಾಸ ಹಿಡಿದಿದ್ದವನಿಗೆ ಔಟ್, ಮಾಡಲಿಕ್ಕೇನೂ ಇಲ್ಲ. ಇಲ್ಲಿ ಎಂಥವನು ಪಾಸ್ ಆಗ್ಬೋದು. ಓದ್ದವನು ಪಾಸ್ ಆಗ್ತಾನೆ, ಓದ್ದೇ ಇದ್ದವನು ಪಾಸ್ ಆಗ್ತಾನೆ.
ಇಬ್ಬರಿಗೂ ಸೇಮ್ ಎಕ್ಸಾಮ್ ಹೇಗಿರುತ್ತೆ? ಓದ್ದವನಿಗೂ ಕ್ವಶನ್ ಬರುತ್ತೆ, ಓದಿದ್ದವನಿಗೂ ಕ್ವಶನ್ ಕೊಡ್ತಾರೆ, ಎಲ್ರಿಗೂ ಕ್ವಶನ್ ಕೊಡ್ತಾರೆ, ಆನ್ಸರ್ ಶೀಟ್ ಕೊಡ್ತಾರೆ. ಲಾಸ್ಟಿಗೆ ದೇವ್ರು ಹೇಳ್ತಾರೆ ಏನಂತ ಗೊತ್ತಾ? ಇಬ್ಬರಿಗೂ ಕ್ವಶನ್ ಕೊಡ್ತಾರೆ, ಕ್ಲಾಸಿಗೆ ಬರ್ದಿದ್ದವನಿಗೂ ಕ್ವಶನ್ ಪೇಪರ್ ಕೊಡ್ತಾರೆ, ಕ್ಲಾಸಿಗೆ ಎಕ್ಸಾಮಿಗೆ ಕೂರಿಸ್ತಾರೆ. ಒಂದಿನನೂ ಅಟೆಂಡೆನ್ಸ್ ಇಲ್ಲ. ಡೈಲಿ ಕ್ಲಾಸಿಗೆ ಬರೋನು, ಡೈಲಿ ಹಾರ್ಡ್ ವರ್ಕ್ ಮಾಡಿ ಎಕ್ಸಾಮಿಗೆ ಊಟ ನಿದ್ದೆ ಬಿಟ್ಟು ಓದ್ದವನು, ಎಲ್ರಿಗೂ ಕ್ವಶನ್ ಪೇಪರ್ ಕೊಡ್ತಾರೆ, 1 ಗಂಟೆ ಟೈಮ್ ಕೊಡ್ತಾರೆ ಎಕ್ಸಾಮ್ ಬರೀರಿ ಅಂತ. ಆ ಟೈಮೇ ನಮ್ಮ ಲೈಫ್ ಸ್ಪ್ಯಾನ್, ನಮ್ಮ ಜೀವನಾವಧಿ. ಕೊಟ್ಬಿಟ್ಟು ಲಾಸ್ಟಿಗೆ ಆನ್ಸರ್ ಶೀಟ್ ತೊಗೊಂಡು ಬನ್ನಿ ಅಂತ ಹೇಳ್ತಾರೆ. ಆನ್ಸರ್ ಶೀಟ್ ಖಾಲಿಯಾಗಿ ಯಾರು ತೊಗೊಂಡು ಬರ್ತಾರೋ ಅವ್ರಿಗೆ ಮಾತ್ರ ಫಸ್ಟ್ ಕ್ಲಾಸ್. ಯಾರಾದರೂ ಏನಾದರೂ ಒಂದು ಪಾಯಿಂಟ್ ಗೊತ್ತಿದೆ ಅಂತ ಬರೆದ್ರೆ ಫೇಲು. ಇದು ಕ್ಲಾಸಿಗೆ ಹೋಗ್ಬೇಕಾ? ಇದಕ್ಕೆ ಬೆಳಗ್ಗೆ 5 ಗಂಟೆಗೆ ಎದ್ದು ಓದಬೇಕಾ? ಈ ಖಾಲಿ ಪೇಪರ್ ಹಿಡ್ಕೊಂಡು 1 ಗಂಟೆ ಕೂತ್ಕೊಂಡು ಟೈಮ್ ಮುಗಿದು 1 ಗಂಟೆ ಹೊಡೆದಾಗ ಕೊಟ್ಟು ಬಂದರೆ ಫಸ್ಟ್ ಕ್ಲಾಸ್. ಬಟ್ ಲೋಕಕ್ಕೆ ಅದು ಹುಚ್ಚುತನ. ದಟ್ ಈಸ್ ಗಾಡ್ಸ್ ವಿಸ್ಡಮ್. ಬಟ್ ಫಾರ್ ವರ್ಲ್ಡ್ ಇಟ್ ಇಸ್ ಫೂಲಿಶ್ನೆಸ್. ಫಾರ್ ರಿಲಿಜಿಯಸ್ people it is foolishness. That is the reason salvation is a gift of God for everyone who believes. Not everyone who do that this no. ಅದು ಇದು ಮಾಡೋರಿಗಲ್ಲ, ವಿಶ್ವಾಸ ಇಡೋ ಪ್ರತಿಯೊಬ್ಬರಿಗೂ. He made it easy. We made it complicated. ಯೇಸು ಅದನ್ನು ತುಂಬ ಸುಲಭವಾಗಿ ಮಾಡಿಕೊಟ್ರು ದೇವರು. ಈ ಶುಭ ಸಂದೇಶ ವಿರೋಧಿಸುವಾಗಲೇ ಪೌಲ್ರಿಗೆ ಕೋಪ ಬಂದಿದ್ದು. ಹೂ ಹ್ಯಾಸ್ ಬಿವಿಚ್ಡ್ ಯು, ಯು ಫೂಲಿಶ್ ಗಲೇಷಿಯನ್ಸ್. ನಿಮ್ಗೆ ಇಷ್ಟು ಸುಲಭವಾಗಿ ರಕ್ಷಣೆ ದಾರಿ ನೀವು ನೋಡಿ ಹೋಗಿ ಮತ್ತೆ ವಾಪಸ್ ಬಂದ್ರಿ. ಆ ಕಡೆ ಹೋಗಲ್ಲ, ನಾನು ಹೋದರೆ ಮತ್ತೆ ಡೇಂಜರ್ ಆಗುತ್ತೆ. ಡೇಂಜರ್ ಅಲ್ಲ? ಮತ್ತೆ ನಮ್ಮ ಪರಿಸ್ಥಿತಿ, ಇದು ನಮ್ಮ ಪರಿಸ್ಥಿತಿನೇ ಅದು. ಓಕೆ, ವರ್ಸ್ ನಂಬರ್ 26, 25, I'll finish it. He did this to show his righteousness, because in his divine forbearance he had passed over the sins previously committed. It was to prove at the present time that he himself is righteous and no one is righteous, and that he justifies the one who has what? His own righteousness. Allah, who has faith in Jesus. God justifies you not based on your work or performance, but based on your faith in Christ Jesus. That Jesus Christ is my substitute. Finished. God will tell you with this promise, today you will be with me in paradise. ಜೀವನ ಪರ್ಯಂತ ಕಳ್ದ, ಒಂದೇ ಒಂದು ಶಾಟಿಗೆ ಒಳಗೋದ. ಫರಿಸಾಯರೆಲ್ಲ ಗಂಟೆ ಆಡಿಸ್ಕೊಂಡು ಕೂತ್ಕೊಂಡ್ರು ವರ್ಷ ಎಲ್ಲ. ಎಲ್ಲಿ ಹೋದ್ರೋ ಗೊತ್ತಿಲ್ಲ.